ಹಾಯ್ ಹಲೋ ಟ್ರೇಡರ್ಸ್. ಇವತ್ತು ಈ ಒಂದು ಸೆಷನ್ನಲ್ಲಿ ನಾನು ನಿಮಗೆ ನ್ಯೂಸ್ ಬರೋದಕ್ಕಿಂತ ಮುಂಚೆನೆ ನೀವು ತಿಳ್ಕೊಂಡ್ರೆ ಯಾವ ರೀತಿ ಟ್ರೇಡ್ ಮಾಡ್ಬೋದು ಅಂಡ್ ನಿಮ್ಮ ಮೈಂಡ್ ಸೆಟ್ ಎಷ್ಟು ಕೂಲ್ ಆಗಿರುತ್ತೆ. ಇವತ್ತು ಒಂದು ಮೇಜರ್ ನ್ಯೂಸ್ ಬರ್ತಾ ಇದೆ, ಅದು ನಿಮಗೆ ಮುಂಚೆನೆ ಗೊತ್ತಾದ್ರೆ ಎಷ್ಟು ಪೀಸಾಗಿ ಕೂತ್ಕೊಂಡು ಟ್ರೇಡ್ ಮಾಡ್ತೀರಾ ಹೇಳಿ. ಇವತ್ತು ಆ ನ್ಯೂಸ್ ಬಂದಾಗ ನನ್ನ ಡೈರೆಕ್ಷನ್ ಹಿಂಗಿದೆ, ಈ ತರ ಕೂತ್ಕೊಂಡು ಕರೆಕ್ಟಾಗಿ ಯೋಚನೆ ಮಾಡ್ತೀರಾ? ಲೈಕ್ ಇದು ಗೊತ್ತಾಗಬೇಕು ಅಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ಎಲ್ಲೂ ಸ್ಕಿಪ್ ಮಾಡದೆ ಕರೆಕ್ಟಾಗಿ ನೋಡ್ಕೊಳ್ಳಿ. ಮೇಜರ್ ನ್ಯೂಸ್ ಹೆಂಗಿರುತ್ತೆ ಅಂಡ್ ಮೈನರ್ ನ್ಯೂಸ್ ಹೆಂಗಿರುತ್ತೆ ಅಂದ್ರೆ ಇಂಪ್ಯಾಕ್ಟ್ ಜಾಸ್ತಿ ಇಂಪ್ಯಾಕ್ಟ್ ಮಾಡೋ ನ್ಯೂಸ್ ಯಾವುದು, ಲೆಸ್ ಇಂಪ್ಯಾಕ್ಟ್ ಮಾಡೋ ನ್ಯೂಸ್ ಯಾವುದು, ಅಂಡ್ ಆ ನ್ಯೂಸು ಯಾವ ಕರೆನ್ಸಿ ಪೇರಿಗೆ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದನ್ನ ನಾನು ಕ್ಲಿಯರ್ ಆಗಿ ಹೇಳ್ಕೊಡ್ತೀನಿ. ಅಂಡ್ ಬಟ್ ನೆಕ್ಸ್ಟ್ ಇನ್ನೊಂದೇನು ಅಂದ್ರೆ ಇಲ್ಲಿ ಇಲ್ಲಿ ಬರೋ ಅಂತ ನ್ಯೂಸು ಕ್ರಿಪ್ಟೋಗಾಗಿರ್ಬೋದು, ಫಾರೆಕ್ಸಿಗಾಗಿರ್ಬೋದು ಅಂಡ್ ವರ್ಲ್ಡ್ ಇಂಡಿಕೇಟರ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಒಂದು ವೆಬ್ಸೈಟ್ನ ನಾನು ಇವತ್ತು ತಗೊಂಡು ಬಂದಿದ್ದೀನಿ. ಸೊ ಜಸ್ಟ್ ಏನ್ ಮಾಡ್ತೀನಿ, ಜಸ್ಟ್ ಕ್ರೋಮ್ ಆರ್ ಗೂಗಲಿಗೆ ಬಂದು ಫಾರೆಕ್ಸ್ ಫ್ಯಾಕ್ಟ್ರಿ ಅಂತ ಸರ್ಚ್ ಮಾಡಿ, forexfactory.com. ಫಾರೆಕ್ಸ್ ಫ್ಯಾಕ್ಟ್ರಿ ಜಸ್ಟ್ ಸರ್ಚ್ ಮಾಡಿದ ತಕ್ಷಣ ಫಸ್ಟ್ ವೆಬ್ಸೈಟ್ forexfactory.com ಅಂತ ಬಂದಿರುತ್ತೆ. ಸೊ ಇಲ್ಲೇನು ನೋಡ್ತಾ ಇದ್ರಲ್ವಾ ನೀವು, ಇದೆಲ್ಲ ನ್ಯೂಸು. ಜಸ್ಟ್ ನ್ಯೂಸ್ ಮೇಲೆ ಸ್ವಿಚ್ ಮಾಡಿ, ಇದೆಲ್ಲ ನ್ಯೂಸು. ಇದೆಲ್ಲ ನ್ಯೂಸು ಜಸ್ಟ್ ನೋಡಿ, ಲಾಸ್ಟ್ ನ್ಯೂಸ್ ಯಾವಾಗ ಬಂದಿದೆ, 45 ಮಿನಿಟ್ಸ್ ಹಿಂದೆ. ಸೊ ಜಸ್ಟ್ ಆ ನ್ಯೂಸ್ನ ಕ್ಲಿಕ್ ಮಾಡಿ, ಆ ಒಂದು ನ್ಯೂಸ್ ಯಾವ್ದ್ರ ಬಗ್ಗೆ ಇದೆ, ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದನ್ನ ನಾವು ಕ್ಲಿಯರ್ ಆಗಿ ನೋಡ್ಕೋಬಹುದು. ದ ಬ್ಯಾಂಕ್ ಆಫ್ ಕೆನಡಾ is set to make its fifth interest rate announcement of the year on Wednesday, following turbulent few weeks on the global stage and in Canada economic data. ಅಂದ್ರೆ ಈ ನ್ಯೂಸ್ ಯಾವ ದೇಶಕ್ಕೆ ಸಂಬಂಧಪಟ್ಟಿರುತ್ತೆ, ಆ ದೇಶದ ಕರೆನ್ಸಿ ಪೇರ್ಸು ತುಂಬಾನೇ ಇಂಪ್ಯಾಕ್ಟ್ ಮಾಡುತ್ತೆ. ಆ ಟೈಮಲ್ಲಿ ಮಾಡಿದ್ರೆ ಸಾಕು ನೀವು ಟ್ರೇಡಿಂಗ್ನ. ಎಕ್ಸಾಂಪಲ್ ಇವಾಗ ಯಾವುದು USD-INR ಅಂತ ಇದೆ. ಎಕ್ಸಾಂಪಲ್ USD ಮತ್ತೆ ಲೈಕ್ US ಮತ್ತೆ ಅಮೆರಿಕ ಮತ್ತೆ ಇಂಡಿಯಾದವರು ಯಾವಾಗಾದ್ರೂ ಮೀಟಿಂಗ್ ತಗೊಂಡಾಗ ಲೈಕ್ ಈ ಕರೆನ್ಸಿ ಪೇರ್ಸ್ ಅಲ್ಲಿ ಮೂವ್ಮೆಂಟ್ ಬರ್ಬೋದು, ಈ ಚಾನ್ಸಸ್ ಇರುತ್ತೆ. ಬಟ್ USD-INR ಅಲ್ಲಿ ಅಷ್ಟು ಮೂವ್ಮೆಂಟ್ ಇರೋಕೆ ಚಾನ್ಸ್ ಇಲ್ಲ, ಬಟ್ ಬರೀ ಲಿಟಲ್ ಬಿಟ್ ಇರುತ್ತೆ. ಬೇರೆ ಬೇರೆ ಕರೆನ್ಸಿ ಪೇರ್ಸ್ ಅಲ್ಲಿ ಜಾಸ್ತಿ ಇರುತ್ತೆ. ಎಕ್ಸಾಂಪಲ್ JPY ಆಗಿರ್ಬೋದು, ಲೈಕ್ USD, ಯೂರೋ, ಇದ್ರಲ್ಲೆಲ್ಲ ತುಂಬಾನೇ ವಾಲಟೈಲಿಟಿ. ನೀವು ಟ್ರೇಡ್ ಮಾಡೋಕ್ಕಿಂತ ಮುಂಚೆನೆ ಯಾವ ಕರೆನ್ಸಿ ಪೇರ್ನ ಚೂಸ್ ಮಾಡ್ತೀರಾ ಅಂಡ್ ಯಾವ್ದ್ರ ಬಗ್ಗೆ ನ್ಯೂಸ್ ಇದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳ್ಕೊಂಡು ಟ್ರೇಡ್ನ ಮಾಡಿ. ಸೊ ಇಲ್ಲಿ ನೋಡಿ, ಜಸ್ಟ್ ಇಲ್ಲಿ ಬಂದಿರುವಂತ ನ್ಯೂಸ್ನ ಎಲ್ಲ ನೋಡಿದ್ರೆ ನಿಮ್ಗೆ ಇರಾನ್ದಾಗಿರ್ಬೋದು, ಪೆನ್ಷನ್ನು, ಫೆಡ್ರೇಟು, ಜಪಾನು, US, ಇರಾನ್ಸು, ಜಪಾನ್ಸು ಅಂಡ್ ಗೋಲ್ಡ್ ಆಗಿರ್ಬೋದು, ಇರಾನ್ ಇಸ್ರೇಲ್ ಫೈಟ್ಸು ಅಂಡ್ ಮಂತ್ಲಿ ಮೈಕ್ರೋ ಡಾಟಾ ಏನು, ಮ್ಯಾಕ್ರೋ ಎಕನಾಮಿಕ್ಸ್ ಏನು, ಪ್ರತಿ ಒಂದು ನಮ್ಗೆ ಇಲ್ಲಿ ಶೋ ಆಗುತ್ತೆ. ಬಟ್ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ನಿಮ್ಗೆ ಇಲ್ಲಿ ಯೆಲ್ಲೋ ಕಲರ್ ಮತ್ತೆ ರೆಡ್ ಕಲರ್ ತೋರಿಸ್ತಾ ಇದೆ. ಯೆಲ್ಲೋ ಕಲರ್ ಮತ್ತೆ ರೆಡ್ ಕಲರ್ ಅಂದ್ರೆ ಏನು ಅಂದ್ರೆ, ಯೆಲ್ಲೋ ಕಲರ್ ಇಂದು ಲೆಸ್ ಇಂಪ್ಯಾಕ್ಟ್ ಮಾಡುತ್ತೆ ಅಂಡ್ ರೆಡ್ ಕಲರ್ ಇರೋದು ತುಂಬಾ ಇಂಪ್ಯಾಕ್ಟ್ ಮಾಡುತ್ತೆ. ಯೆಲ್ಲೋ ಕಲರ್ ಇದ್ರೆ ಯಾವುದೇ ರೀತಿಯ ಜಾಸ್ತಿ ಇಂಪ್ಯಾಕ್ಟ್ ಮಾಡಲ್ಲ, ಇಟ್ಸ್ ಅ ಮೈನರ್ ನ್ಯೂಸ್ ಅಂತ. ಇನ್ ಕೇಸ್ ರೆಡ್ ಕಲರ್ ಏನಾದ್ರು ಇದ್ರೆ ಆ ಬರೋಂತ ಟೈಮಿಂಗ್ಸ್ ಅಲ್ಲಿ ತುಂಬಾನೇ ಇಂಪ್ಯಾಕ್ಟ್ ಮಾಡುತ್ತೆ. ಸರಿ, ಇದು ಆಲ್ರೆಡಿ ಆಗೋಗಿರೋ ಡಾಟಾ ರೆಡ್ ಕಲರ್ ತೋರಿಸ್ತಾ ಇದೆ 4 hours ago, ಅಂದ್ರೆ 4 hours ago ಆಗೋಗ್ಬಿಟ್ಟಿದೆ. 4 hours ಮುಂಚೆನೆ ಆಗಿದೆ, ಇವಾಗ ಏನಕ್ಕೆ ಸರ್ ತೋರಿಸ್ತಾ ಇದ್ದೀರಾ? ಬಟ್ ಟ್ವಿಸ್ಟ್ ಇದೆ. ಸೊ ಜಸ್ಟ್ ನೀವು ಇಲ್ಲಿ ಕ್ಯಾಲೆಂಡರ್ ಅಂತ ಶಿಫ್ಟ್ ಮಾಡಿದ್ರೆ ಇಲ್ಲಿ ನೆಕ್ಸ್ಟ್ ಬರೋ ಅಂತ ಎಲ್ಲಾ ನ್ಯೂಸ್ಗಳು ಕೂಡ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ಶೋ ಆಗುತ್ತೆ. ನಾನು ಆಲ್ರೆಡಿ ಹೇಳ್ದಂಗೆ ಯೆಲ್ಲೋ ಅಂದ್ರೆ ಮೈನರ್ ನ್ಯೂಸ್ ಅಂಡ್ ರೆಡ್ ಅಂದ್ರೆ ಮೇಜರ್ ನ್ಯೂಸ್. ಸೊ ಜಸ್ಟ್ ಥಿಂಕ್ ಮಾಡಿ, ಇಲ್ಲಿ ನೋಡಿ, ಮಂಡೇ ಇವತ್ತು July 30 ಇವತ್ತು ಆಲ್ರೆಡಿ 4 PM ಆಗೋಗಿದೆ. ನ್ಯೂಸ್ ಯಾವ್ದು ಬಂದಿತ್ತು, ಬಿಸ್ನೆಸ್ ಎನ್ಸೆಟ್ ಸರ್ವಿಸ್ ಇಂಡೆಕ್ಸ್ ಅಂತ ಆಲ್ರೆಡಿ ಬಂದು ಕಂಪ್ಲೀಟ್ ಆಗಿ ಹೋಗಿದೆ. ಅಂಡ್ FOMC ಮೆಂಬರ್ ಬೌನ್ಮ್ಯಾನ್ ಸ್ಪೀಕ್ಸ್ ಅಂದ್ರೆ ಲೈಕ್ ಸ್ಪೀಕರ್ಸ್ದು ಯಾವುದೋ ಒಂದು ಮೀಟಿಂಗ್ಸ್ ಇರುತ್ತೆ ಅಂಡ್ ಅದು ಯಾವ ದೇಶದ್ದು, USD. ಅಂಡ್ ಫಸ್ಟ್ ನ್ಯೂಸ್ ಇದ್ದಿದ್ದು ಯಾವುದು, ಅದು ನ್ಯೂಜಿಲೆಂಡ್. ನೆಕ್ಸ್ಟ್ ಒಂದು ನ್ಯೂಸ್ ಇದೆ, ಯಾವಾಗ, ಎಷ್ಟೊತ್ತಿಗೆ, 10 PM ಫಸ್ಟ್ ನ್ಯೂಸ್ ಏನ್ ಬಂದಿತ್ತು, ಬೌಮ್ಯಾನ್ ಸ್ಪೀಕ್ಸ್ದು. ಅಂಡ್ ನೆಕ್ಸ್ಟ್ ಯಾರ್ದು ಸ್ಪೀಕ್ ಮಾಡ್ತಾರೆ, ವಾಲರ್ದು. ಅಂಡ್ ಇದ್ರಲ್ಲಿ ಏನ್ ನೀವು ಥಿಂಕ್ ಮಾಡ್ಬೋದು ಅಂದ್ರೆ, ಸೊ ಫಸ್ಟ್ ಸ್ಪೀಕರಿಗೂ ಸೆಕೆಂಡ್ ಸ್ಪೀಕರಿಗೂ ಕಂಪೇರ್ ಮಾಡಿ ಜಸ್ಟ್
ಯಾವ ತರ ಇಂಪ್ಲಿಮೆಂಟ್ ಇದೆ ಇವೆರಡು ನ್ಯೂಸಿಗೂ ಕಂಪೇರ್ ಮಾಡಿ. ಜಸ್ಟ್ ಆ ನ್ಯೂಸ್ ಮೇಲೆ ಕ್ಲಿಕ್ ಮಾಡಿ ಆ ನ್ಯೂಸ್ ಯಾವ ತರ ಬಂದಿದೆ, ನೆಕ್ಸ್ಟ್ ಆ ನ್ಯೂಸ್ ನ ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ಕೋಬಹುದು. ಅಂಡ್ ನೆಕ್ಸ್ಟ್ ಇದರಲ್ಲಿ ಕೆಳಗೆ ಬಂದ್ರೆ 11:30 ಒಂದು ನ್ಯೂಸ್ ಇದೆ. ಸೊ ಫೆಡರಲ್ ಬಜೆಟ್ ಬ್ಯಾಲೆನ್ಸ್ ಇದೆ, MPC ಇದೆ, ಮೆಂಬರ್ ಬಿಲ್ ಸ್ಪೀಕ್ಸ್ ಅಂತ ಇದೆ. ಅಂಡ್ ತುಂಬಾ ನ್ಯೂಸಸ್ಸು ಇದರಲ್ಲಿ ಬರ್ತಾನೆ ಇರುತ್ತೆ. NNB ಬಿಸ್ನೆಸ್ ಆಗಿರ್ಬೋದು, ಟ್ರೇಡ್ ಬ್ಯಾಲೆನ್ಸ್ ಆಗಿರ್ಬೋದು, USD ಡಿಮಾನಿಟೆಡ್ ಆಗಿರ್ಬೋದು, ಟ್ರೇಡ್ ಬ್ಯಾಲೆನ್ಸ್ ಆಗಿರ್ಬೋದು, ಜರ್ಮನ್ VPN ಆಗಿರ್ಬೋದು, WPN ಆಗಿರ್ಬೋದು, PPI, CPI, WPI, ಪ್ರತಿಯೊಂದು ಇಂಡೆಕ್ಸ್ ಇಂದು ಪ್ರತಿಯೊಂದು ಮ್ಯಾಕ್ರೋ ಎಕನಾಮಿಕ್ಸ್, ಮೈಕ್ರೋ ಎಕನಾಮಿಕ್ಸ್ ಪ್ರತಿ ಒಂದು ಕೂಡ ಈ ಒಂದು ಪೇಜ್ ಅಲ್ಲಿ ಅಪ್ಡೇಟ್ ಆಗುತ್ತೆ. ಎಕ್ಸಾಂಪಲ್ ಜುಲೈ 14th ನೀವು ನೋಡಿದ್ರೆ ಎಷ್ಟು ನ್ಯೂಸ್ ಇದೆ ನಾಳೆ ಅಂದ್ರೆ ಮಿನಿಮಮ್ 20 to 25 ನ್ಯೂಸ್ ಇದೆ. ಅರ್ಧ ಗಂಟೆಗೆ 1 ಗಂಟೆಗೆಲ್ಲ ನ್ಯೂಸ್ ಇದೆ. ಜಸ್ಟ್ 1 hour ಗ್ಯಾಪ್ಸ್. ನಾಳೆ ಎಷ್ಟು ವಾಲಟೈಲ್ ಇರ್ಬೋದು, ಬಟ್ ಆ ಒಂದು ನ್ಯೂಸು ಯಾವುದಕ್ಕೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ನೀವು ತಿಳ್ಕೋಬೇಕು. ಇವಾಗ USD ಅಂತ ಇದ್ರೆ ಲೈಕ್ ಡೈರೆಕ್ಟ್ ಆಗಿ XAUSD ಅಂಡ್ ಬಿಟ್ ಕಾಯಿನ್ಸ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಇನ್ ಕೇಸ್ ಏನಾದ್ರು ಯೂರೋ ಇದ್ರೆ, ಜಪಾನ್ದಿದ್ರೆ, ಇಲ್ಲ ಅಂದ್ರೆ ಆಸ್ಟ್ರೇಲಿಯಾದಿದ್ರೆ, ಲೈಕ್ ಈ ತರ ನಮ್ಗೆ ಇಂಪ್ಯಾಕ್ಟ್ ಮಾಡ್ತಾ ಹೋಗುತ್ತೆ. ಸೊ ಜಸ್ಟ್ ನೀವು ಸ್ಕ್ರೋಲ್ ಮಾಡಿದ್ರೆ ಪ್ರತಿಯೊಂದು ದೇಶದ್ದು ಪ್ರತಿಯೊಂದು ನ್ಯೂಸ್ ಏನಿದೆ, ಯಾವ ಟೈಮಿಗಿದೆ, ಅಪ್ಕಮಿಂಗ್ ನ್ಯೂಸು, ಮೇಜರ ಮೈನರ್ ಅನ್ನೋದನ್ನ ತಿಳ್ಕೊಂಡು ನೀವು ಟ್ರೇಡ್ಸ್ನ ಇನಿಷಿಯೇಟ್ ಮಾಡ್ತಾ ಇದ್ರೆ ಇಟ್ಸ್ ವೆರಿ ಬ್ಯೂಟಿಫುಲ್ ಅಂತಾನೆ ಹೇಳ್ಬೋದು. ಅಂಡ್ ನೆಕ್ಸ್ಟ್ ಇದರಲ್ಲಿ ನಮಗೆ ಪ್ರತಿಯೊಂದು ಡಾಟಾನು ಟೈಮಿಗೆ ಸರಿಯಾಗಿ ಕರೆಕ್ಟಾಗಿ ಹೋಗುತ್ತೆ. ಅಂಡ್ ಎಲ್ಲ ಡಾಟಾನು ನೀವು ಕ್ಲಿಯರ್ ಆಗಿ ಡೈರೆಕ್ಟ್ ಆಗಿ ಈ ಒಂದು ವೆಬ್ಸೈಟ್ ಥ್ರೂ ಅಲ್ಲೇ ನೋಡ್ಬೋದು. ಅಂಡ್ ಆ ಒಂದು ಡಾಟಾ ಯಾವ ರೀತಿ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದನ್ನು ಕೂಡ ಕ್ಲಿಯರ್ ಆಗಿ ನೋಡಿ. ಅಂಡ್ ನೆಕ್ಸ್ಟ್ ನಾನು ಆಲ್ರೆಡಿ ಹೇಳ್ದಂಗೆ ನಾನು ಇನ್ನೊಂದು ವೆಬ್ಸೈಟ್ನ ಯೂಸ್ ಮಾಡ್ತೀನಿ, ದಟ್ ಈಸ್ investing.com. ಈ ಒಂದು investing.com ಅಲ್ಲಿ ನಮಗೆ ಇಲ್ಲಿ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಯಾರು ಟ್ರೇಡ್ ಮಾಡ್ತಾರೋ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಜಸ್ಟ್ ಏನ್ ಮಾಡಿ, ನಾನು ಐಪ್ಯಾಡ್ ಯೂಸ್ ಮಾಡ್ತಿರೋದ್ರಿಂದ ಡೈರೆಕ್ಟ್ ಆಗಿ ಸ್ಕ್ರೋಲ್ ಮಾಡಿ, ಜಸ್ಟ್ ಸ್ಕ್ರೋಲ್ ನ್ಯೂಸ್ ಅಂತ ಸರ್ಚ್ ಮಾಡಿದ್ರೆ ಈ ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ಅಲ್ಲಿ ಫೀಚರ್ಡು, ಬ್ರೇಕಿಂಗು, ಮೋಸ್ಟ್ ಪಾಪ್ಯುಲರ್, ಕ್ರಿಪ್ಟೋ, ಕಮೋಡಿಟಿ, ಸ್ಟಾಕ್ ಮಾರ್ಕೆಟ್ ಅಂಡ್ ಎಕನಾಮಿಕ್ ಇಂಡಿಕೇಟರ್ಸ್, ಎಕನಾಮಿಕ್, ಪಾಲಿಟಿಕ್ಸ್ ಅಂಡ್ ವರ್ಲ್ಡ್ ಜನರಲ್ ಎಲ್ಲದನ್ನು ಶೋ ಆಗುತ್ತೆ. ಬಟ್ ಇದು ಯಾವ ಡಾಟಾ ಅಂದ್ರೆ ಇವಾಗ ಪ್ರೆಸೆಂಟ್ ನಡೀತಿರೋ ಸೆಕೆಂಡ್ಸ್ ಅಲ್ಲೂ ಬರ್ತಿರೋ ಒಂದೊಂದು ಇಂಚು ಕೂಡ ಇಲ್ಲಿ ನಮ್ಗೆ ತೋರಿಸುತ್ತೆ. ಸೊ ಜಸ್ಟ್ ಫಸ್ಟ್ ಇಂದ ಬರೋಣ. ಸಿ, ಸೊ ಇಲ್ಲಿ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಫೀಚರ್ಡ್ ಅಲ್ಲಿ ಫಸ್ಟ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಇದೆ. ಏನಕ್ಕೆ ಅಂದ್ರೆ ಆಲ್ರೆಡಿ ದ ಟೈಮ್ ಈಸ್ ನೌ 5:39. ಇಂಡಿಯನ್ ಮಾರ್ಕೆಟ್ ಅಲ್ಲಿ ಯಾವ್ಯಾವ ಕಂಪನಿ ಏನೇನ್ ಫಾಲ್ ಆಯ್ತು ಅಂಡ್ ರೀಸನ್ಸ್ ಏನಾಯ್ತು ಒಂದು ಕ್ಲಿಯರ್ ಆಗಿ ಶೋ ಆಗುತ್ತೆ. ಅಂಡ್ ಮೋಸ್ಟ್ ಪಾಪ್ಯುಲರ್ ಅಲ್ಲಿ ಬಂದ್ರೆ ವರ್ಲ್ಡ್ ವೈಡ್ ಅಲ್ಲಿ ಬಿಟ್ ಕಾಯಿನ್ ಏನಾಗಿದೆ, ಆಯಿಲ್ ಏನಾಗಿದೆ, ಯೂರೋ ಪ್ರೈಸ್ ಏನಿದೆ, USD ಪ್ರೈಸ್ ಏನಿದೆ, ಕಂಪ್ಲೀಟ್ ಆಗಿ ಇಲ್ಲಿ ಶೋ ಆಗುತ್ತೆ. ಅಂಡ್ ಕ್ರಿಪ್ಟೋದಲ್ಲಿ ಬಂದ್ರೆ ಬಿಟ್ ಕಾಯಿನ್ ಇವತ್ತು ಏನಕ್ಕೆ ಅಷ್ಟ್ ಮೇಲೆ ಹೋಯ್ತು, ಇಷ್ಟು ಬಿತ್ತು, ವಿತ್ ಅ ರೀಸನ್ನು, ಆ ಟೈಮಲ್ಲಿ ಯಾವ ನ್ಯೂಸ್ ಬಂದಿತ್ತು, ಪ್ರತಿ ಒಂದನ್ನು ನೀವು ಇಲ್ಲಿ ಟ್ರ್ಯಾಕ್ ನ ಮಾಡ್ಬೋದು. ಅಂಡ್ ಕಮೋಡಿಟಿ ವಿಷಯಕ್ಕೆ ಬಂದ್ರೆ ಗೋಲ್ಡ್ ಆಗಿರ್ಬೋದು, ಸಿಲ್ವರ್ ಆಗಿರ್ಬೋದು, ಆಯಿಲ್, ಗ್ಯಾಸ್, ಪ್ರತಿ ಒಂದು ನ್ಯೂಸ್ ಕೂಡ ಇಲ್ಲಿ ಅಪ್ಡೇಟ್ ಆಗುತ್ತೆ. ನೀವೇನಾದ್ರೂ ಕಮೋಡಿಟಿಯಲ್ಲಿ ಟ್ರೇಡ್ ಮಾಡ್ತೀರಾ ಅಂದ್ರೆ ಈ ಒಂದು ವೆಬ್ಸೈಟು ತುಂಬಾನೇ ಚೆನ್ನಾಗಿರುತ್ತೆ. ಯಾಕೆಂದ್ರೆ ಇಲ್ಲಿ ಸಿಲ್ವರ್ ಇಂದ ಹಿಡಿದು, ಗ್ಯಾಸ್ ಇಂದ ಹಿಡಿದು, ಕ್ರೂಡ್ ಆಯಿಲ್, ಗೋಲ್ಡ್ ಪ್ರತಿ ಒಂದನ್ನು ಇಲ್ಲಿ ನೀವು ಟ್ರ್ಯಾಕ್ ಮಾಡ್ಬೋದು. ಅಂಡ್ ಸ್ಟಾಕ್ ಮಾರ್ಕೆಟ್ ಲೈಕ್ ಇಟ್ಸ್ ಲೈಕ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್. ಇಲ್ಲಿ ಯಾವ್ಯಾವ ಕಂಪ್ನೀಸು ಏನೇನಾಯ್ತು ಪ್ರತಿ ಒಂದನ್ನು ಇಲ್ಲಿ ಶೋ ಆಗುತ್ತೆ. ಅಂಡ್ ಫಾರೆಕ್ಸ್ ಅಂತ ಬಂದ್ರೆ ನ್ಯಾಸ್ಡ್ಯಾಕು, ಅಂಡ್ ಫಾರೆಕ್ಸ್ ಅಂತ ಬಂದ್ರೆ ನ್ಯಾಸ್ಡ್ಯಾಕ್ ಇಂದ ಹಿಡಿದು S&P 500 ಪ್ರತಿ ಒಂದೂ ಕೂಡ ಇಲ್ಲಿ ಶೋ ಆಗುತ್ತೆ. ಅಂಡ್ ಎಕನಾಮಿಕ್ ಇಂಡಿಕೇಟರ್ಸ್ ಅಂದ್ರೆ CPI, WPI ಇದೆಲ್ಲ ಯಾವ್ಯಾವ ತರ ವರ್ಕ್ ಆಗುತ್ತೆ, ಅಂಡ್ ವರ್ಲ್ಡ್ ಅಲ್ಲಿ ಯಾವ್ಯಾವ ತರ ಫೈನಾನ್ಷಿಯಲ್ ಕ್ರೈಸಿಸ್, ಇನ್ಫ್ಲೇಷನ್ ರೇಟು ಇದೆಲ್ಲ ನಮ್ಮ ವರ್ಲ್ಡ್ಗೆ ಇನ್ಕ್ರೀಸ್ ಡಿಕ್ರೀಸ್ ಆದರೆ ಎಷ್ಟು ಎಫೆಕ್ಟ್ ಮಾಡುತ್ತೆ ಅಂಡ್ ಅದರಿಂದ ಎಷ್ಟು ನಷ್ಟ ಆಗುತ್ತೆ, ಪ್ರಾಫಿಟಬಲ್ ಆಗುತ್ತೆ ಅಂತ ಕಂಪ್ಲೀಟಾಗಿ ಇಲ್ಲಿ ತೋರಿಸಿರ್ತಾರೆ. ಅಂಡ್ ಪಾಲಿಟಿಕ್ಸ್, ಎಕನಾಮಿ, ವರ್ಲ್ಡ್ ಜನರಲ್ ಇದೆಲ್ಲ ಲೈಕ್ ಪಾರ್ಟ್ ಆಫ್ ದ ಮೂಮೆಂಟ್ಸ್ ಅಷ್ಟೇ. ಬಟ್ ನಮಗೆ ಬೇಕಾಗಿರೋದೆ ಜಸ್ಟ್ ಫಸ್ಟಿಂದ ತಗೊಳ್ಳಿ, ಲೈಕ್ ಮೋಸ್ಟ್ ಪಾಪ್ಯುಲರ್, ಕ್ರಿಪ್ಟೋ, ಕಮೋಡಿಟಿ, ಸ್ಟಾಕ್ ಮಾರ್ಕೆಟ್, ಫಾರೆಕ್ಸ್, ಎಕನಾಮಿಕ್ ಇಂಡಿಕೇಟರ್ಸ್. ಇಲ್ಲಿ ತನಕ ಕ್ಲಿಯರ್ ಆಗಿ ನೀವು ನ್ಯೂಸ್ನ ಡೈಲಿ ಚೆಕ್ ಮಾಡಿ. ಆ್ಯಂಡ್ ಯಾವುದರಲ್ಲಿ ಫಸ್ಟು ಫಾರೆಕ್ಸ್ ಫ್ಯಾಕ್ಟ್ರಿಯಲ್ಲಿ ಯಾವ ಟೈಮಿಗೆ ನ್ಯೂಸ್ ಬರುತ್ತೆ ಅಂತ ನೋಡಿ ಟ್ರೇಡ್ ಮಾಡಿ. ಈ ಮೈಂಡ್ ಸೆಟ್ಟು ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಈ ಒಂದು ನ್ಯೂಸ್ ಡಾಟಾನ ನೋಡಿ ಟ್ರೇಡ್ ಮಾಡದೇ ಇರೋ ನಿಮ್ಮ ಫ್ರೆಂಡಿಗೆ ಶೇರ್ ಮಾಡಿ. ಆ್ಯಂಡ್ ನೀವು ಈ ಒಂದು ನ್ಯೂಸ್ನ ಕ್ಯಾಪ್ಚರ್ ಮಾಡಿ ಟ್ರೇಡ್ ಮಾಡಿ. ನಿಮ್ಮ ಮೈಂಡ್ ಸೆಟ್ಟು ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ,
ನಮ್ಮನ್ನು ಸಪೋರ್ಟ್ ಮಾಡಿ ಇದೇ ರೀತಿ ವಿಡಿಯೋ ಮಾಡಲಿಕ್ಕೆ. ಇಷ್ಟೊತ್ತು ಈ ಒಂದು ವಿಡಿಯೋನ ಪೇಷನ್ಸಿಂದ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.